ವಿಮಾನ ದುರಂತದಲ್ಲಿ ಮೃತಪಟ್ಟವರ ಒಂದೊಂದೇ ಕಣ್ಣೀರ ಕಥೆಗಳು ತೆರೆದುಕೊಳ್ಳುವುದಕ್ಕೆ ಶುರುವಾಗಿದೆ. ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯ ಬದುಕು ಕಟ್ಕೊಳ್ಳೋದಕ್ಕೆ ಹೊರಟವರು ದಾರಿ ಮಧ್ಯೆಯೇ ಮಸಣ ಸೇರಿದ್ದಾರೆ. ಸಾವಿನ ಕಣ್ಣೀರ ಯಾನದ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಸಪ್ತ ಸಾಗರದಾಚೆ ಇದ್ದ ಗಂಡನನ್ನ ಭೇಟಿ ಮಾಡಬೇಕು ಅಂತ ಹೊರಟಿದ್ದ ಹೆಂಡತಿ, ಕನಸಿನ ಮನೆಯಲ್ಲಿ ಬದುಕಿ ಬಾಳಬೇಕು ಅಂತ ಕನಸು ಕಟ್ಕೊಂಡಿದ್ದ ಹೆತ್ತ ತಾಯಿ, ಪತ್ನಿಯ ಅಸ್ಥಿ ವಿಸರ್ಜನೆ ಮಾಡಿ ಮರಳಿ ಪ್ರಯಾಣ ಬೆಳೆಸ್ತಿದ್ದ ಗಂಡ, ಹುಟ್ಟೂರು ಬಿಟ್ಟು ಲಂಡನ್ನಲ್ಲೇ ಸೆಟಲ್ ಆಗಬೇಕು ಅಂತ ಹೊರಟಿದ್ದ ಕುಟುಂಬ, ಇವರೆಲ್ಲರ ಮಧ್ಯೆ ನೂರಾರು ಕನಸು ಇಟ್ಕೊಂಡು ಗಗನಸಖಿಯಾದವರು ಬೇರೆ. ಆದರೆ ಇವರೆಲ್ಲರ ಬದುಕಲ್ಲೂ ಆ ಭಗವಂತ ಚೆಲ್ಲಾಟವಾಡಿದ್ದಾನೆ. ವಿಮಾನ ರೂಪದಲ್ಲಿ ಬಂದ ಯಮರಾಯ ಒಂದೇ ಒಂದು ನಿಮಿಷದಲ್ಲಿ 265 ಮಂದಿಯನ್ನ ತನ್ನೂರಿಗೆ ಕರ್ಕೊಂಡು ಹೋಗಿದ್ದಾನೆ. 10 ಕನಸುಗಳನ್ನು ಹೊತ್ಕೊಂಡು ವಿಮಾನ ಹತ್ತಿದವರು ಸುಟ್ಟು ಬೂದಿಯಾಗಿದ್ದಾರೆ. ಮೃತಪಟ್ಟ 265 ಮಂದಿಯಲ್ಲಿ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕಥೆ. ಡ್ರೀಮ್ ಲೈನರ್ ವಿಮಾನದಲ್ಲಿ ಹೊಂಚು ಹಾಕಿದ್ದ ಯಮ, ಗಂಡನ ನೋಡಲು ಹೊರಟವಳು ಸೇರಿದ್ದು ಯಮಪುರಿ. ಈ ಕಣ್ಣೀರೇ ಕೊನೆ, ಈ ಭೇಟಿಯೇ ಕೊನೆ, ಮಗಳೇ ಹೋಗಿ ಬಾ ಅಂತ ಹೇಳಿದ್ದೂ ಕೊನೆ. ಹೆತ್ತವರಿಗೆ ಇನ್ಯಾವತ್ತೂ ಮಗಳ ಮುಖ ನೋಡೋದಕ್ಕಾಗಲ್ಲ. ಹೆಂಡತಿ ಬರ್ತಾಳೆ ಅಂತ ಕಾದು ನಿಂತಿದ್ದ ಗಂಡನಿಗೂ ಮುಖ ನೋಡೋದಕ್ಕೆ ಸಿಗಲಿಲ್ಲ. ಇಂಥ ಸಾವು ಆಗದ ವೈರಿಗೂ ಬೇಡ. ಈ ಹೆಣ್ಣುಮಗಳ ಹೆಸರು ಖುಷ್ಬು ಅಂತ, ರಾಜಸ್ಥಾನ ಮೂಲದವಳು. ಜನವರಿಯಲ್ಲಿ ಮದುವೆಯಾಗಿದ್ದಳು. ಗಂಡ ಲಂಡನ್ನಲ್ಲಿ ಕೆಲಸ ಮಾಡುತ್ತಿದ್ದರಿಂದ 2 ವಾರಕ್ಕೆ ವಾಪಸ್ ಹೊರಟು ಹೋಗಿದ್ರು. ಹೀಗಾಗಿ ಗಂಡನ ಭೇಟಿಗೆ ಅಂತ ನಿನ್ನೆ ಹೊರಟಿದ್ದ ಖುಷ್ಬು ಅಲ್ಲೇ ಸಂಸಾರ ಶುರು ಮಾಡಬೇಕು ಅನ್ನೋ ಕನಸು ಕಟ್ಕೊಂಡಿದ್ಲು. ಮಗಳು ಲಂಡನ್ಗೆ ಹೊರಡುತ್ತಿದ್ದಂತೆ ಹೆತ್ತವರು ಬಿಕ್ಕಿ ಬಿಕ್ಕಿ ಅತ್ತಿದ್ರು. ಮಗಳು ಮತ್ಯಾವಾಗ ಬರ್ತಾಳೋ ಗೊತ್ತಿರಲಿಲ್ಲ. ಹೋಗಿ ನೋಡ್ಕೊಂಡು ಬರೋಣ ಅನ್ನೋದಕ್ಕೆ ಹತ್ತಿರದ ಊರೂ ಅಲ್ಲ. ಹೀಗಾಗಿಯೇ ಏನೋ ಮಗಳು ಹೊರಡುತ್ತಿದ್ದಂತೆ ಎಲ್ಲರೂ ಕಣ್ಣೀರಿಟ್ಟಿದ್ರು. ಅಪ್ಪನಂತೂ ಮಗಳನ್ನ ಎದೆಗೆ ಅಪ್ಪಿಕೊಂಡು ಕಣ್ಣೀರು ಸುರಿಸಿದ್ರು. ಕೊನೆಗೆ ಅಪ್ಪನೇ ವಿಮಾನ ನಿಲ್ದಾಣಕ್ಕೂ ಬಂದು ಬೀಳ್ಕೊಡುಗೆ ಕೊಟ್ಟಿದ್ದ. ವಿಮಾನ ಹತ್ತೋ ಕೊನೆ ಕ್ಷಣದಲ್ಲೂ ಕಣ್ಣೀರಿಡ್ತಲೇ ಹೊರಟಿದ್ದ ಖುಷ್ಬು ಕೊನೇ ಸಾರಿ ಅಪ್ಪನ ಮುಖ ನೋಡಿ ಬಿಕ್ಕಿ ಬಿಕ್ಕಿ ಅತ್ತಿದ್ಲು. ಬಹುಶಃ ಇದೇ ಕೊನೆ ಭೇಟಿ ಅಂತ ಆ ಭಗವಂತ ಮುನ್ಸೂಚನೆ ಕೊಟ್ಟಿದ್ನೋ ಏನೋ. ಫ್ಲೈಟ್ ಹತ್ತಿದ 1 ನಿಮಿಷಕ್ಕೆ ಸುಟ್ಟು ಬೂದಿಯಾಗಿದ್ದಾಳೆ. ಗಂಡನನ್ನ ನೋಡೋಕೆ ಹೊರಟವಳು ದುರಂತ ಅಂತ್ಯ ಕಂಡಿದ್ದಾಳೆ. ಕನಸಿನ ಮನೆಗೆ ಕಾಲಿಡೋ ಮೊದಲೇ ಸುಟ್ಟು ಬೂದಿ. ವಿಮಾನ ದುರಂತದಲ್ಲಿ ಸತ್ತವರ ಕಥೆ ಕೇಳುತ್ತಿದ್ರೆ ನಿಜಕ್ಕೂ ಕಣ್ಣಾಲೆಗಳೇ ತುಂಬಿಕೊಳ್ತವೆ. ತಾಯಿ ಮಕ್ಕಳನ್ನ ಬಿಟ್ಟು ದೂರದಲ್ಲಿ ಹೊಟ್ಟೆಪಾಡಿಗೆ ದುಡಿಯುತ್ತಿದ್ದವರು ದುರಂತ ಅಂತ್ಯ ಕಂಡಿದ್ದಾರೆ. ಯಮನ ಮೋಸದ ಸಂಚಿಗೆ ನೂರಾರು ಕುಟುಂಬಗಳು ಕಣ್ಣೀರಿಡುತ್ತಿವೆ. ಈ ಹೆಣ್ಮಗಳ ಹೆಸರು ರಂಜಿತಾ ಗೋಪಕುಮಾರನ್ ಅಂತ. ಕೇರಳದ ಪಟ್ಟಣಂತಿಟ್ಟ ಜಿಲ್ಲೆಯವರು. ಗಲ್ಫ್ ದೇಶದಲ್ಲಿ ಹಲವು ವರ್ಷ ನರ್ಸಾಗಿ ಕೆಲಸ ಮಾಡಿದ್ದ ರಂಜಿತಾ ಇತ್ತೀಚೆಗೆ ಲಂಡನ್ನಲ್ಲಿ ನರ್ಸಾಗಿ ಸೇವೆ ಸಲ್ಲಿಸುತ್ತಿದ್ರು. ಹುಟ್ಟೂರಲ್ಲಿ ಹೊರಮನೆ ಕಟ್ಟಿಸ್ತಿದ್ದರಿಂದ ಅದನ್ನ ನೋಡ್ಕೊಂಡು ಹೋಗೋದಕ್ಕೆ ಅಂತ ರಜೆ ಮೇಲೆ ಬಂದಿದ್ರು. ಈ ಮಧ್ಯೆ ರಂಜಿತಾಗೆ ಸರ್ಕಾರಿ ಕೆಲಸವೂ ಖಾಯಂ ಆಗಿತ್ತು. ಹೀಗಾಗಿ ಸದ್ಯದಲ್ಲೇ ಲಂಡನ್ನಿಂದ ವಾಪಸ್ ಬಂದು ಇಲ್ಲೇ ಸೆಟಲ್ ಆಗಬೇಕು ಅನ್ನೋ ಕನಸು ಕಂಡಿದ್ರು. ನಿನ್ನೆ ಲಂಡನ್ಗೆ ಹೊರಟಿದ್ದ ರಂಜಿತಾ ಬೆಳ್ಳಂಬೆಳಗ್ಗೆಯೇ ಮಕ್ಕಳನ್ನ ಬಿಟ್ಟು ಅಹಮದಾಬಾದ್ಗೆ ಬಂದಿದ್ರು. ಫ್ಲೈಟ್ ಹತ್ತೋದಕ್ಕೂ ಮೊದಲು ತಾಯಿಗೆ ಕಾಲ್ ಮಾಡಿದ್ದ ರಂಜಿತಾ ಓಣಂ ಹಬ್ಬಕ್ಕೆ ವಾಪಸ್ ಬರ್ತೀನಿ ಎಂದಿದ್ದಳಂತೆ. ಆದ್ರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು. ಹೊಸ ಮನೆಯಲ್ಲಿ ಹೊಸ ಬದುಕು ಶುರು ಮಾಡಬೇಕು ಅಂದ್ಕೊಂಡಿದ್ದ ರಂಜಿತಾ ಘೋರಾತಿ ಘೋರವಾಗಿ ಪ್ರಾಣ ಬಿಟ್ಟಿದ್ದಾರೆ. ತಾಯಿಯನ್ನ ಕಳ್ಕೊಂಡ ಮಕ್ಕಳ ಸ್ಥಿತಿ ನೋಡಿದ್ರೆ ನಿಜಕ್ಕೂ ಅಯ್ಯೋ ಅನ್ನಿಸುತ್ತೆ. ಪತ್ನಿ ಅಸ್ಥಿ ಬಿಡಲು ಬಂದವ ಸಾವಿನ ಮನೆಗೆ ಪಯಣ. ಸಾವು ಅನ್ನೋದು ಹೇಗೆಲ್ಲ ಬರುತ್ತೆ ನೋಡಿ. ಪತ್ನಿ ಅಸ್ಥಿ ಬಿಡಲು ಬಂದವನೇ ಅಸ್ಥಿಯಾಗಿ ಹೋಗಿದ್ದಾನೆ. ಅಮ್ರೇಲಿ ಜಿಲ್ಲೆಯ ಅರ್ಜುನ್ ದಂಪತಿ ಲಂಡನ್ನಲ್ಲಿ ವಾಸವಾಗಿದ್ರು. 2 ಹೆಣ್ಣು ಮಕ್ಕಳು, ನೆಮ್ಮದಿಯ ಸಂಸಾರ. ಆದ್ರೆ ಕಳೆದ ವಾರ ಪತ್ನಿ ಸಾವನ್ನಪ್ಪಿದ್ದರಿಂದ ಅಸ್ಥಿ ಬಿಡುವುದಕ್ಕೆ ಅಂತ ಲಂಡನ್ನಿಂದ ಹುಟ್ಟೂರಿಗೆ ಬಂದಿದ್ರು. ಇಲ್ಲಿ ಎಲ್ಲಾ ಕಾರ್ಯ ಮುಗಿಯುತ್ತಿದ್ದಂತೆ ಮತ್ತೆ ಲಂಡನ್ಗೆ ಪ್ರಯಾಣ ಬೆಳೆಸಿದ್ರು. ಆದ್ರೆ ಅಷ್ಟರಲ್ಲಾಗಲೇ ಸಾವಿನ ಮನೆ ಸೇರಿದ್ದಾರೆ.
ಮೇಘಗಳ ಮೇಲೆ ಹಾರಾಡಿ ಹೋಗಬೇಕಿದ್ದವರು ಸಾವಿನ ಮನೆಯಲ್ಲಿ ಬಂಧಿಯಾಗಿದ್ದಾರೆ. ದುರಂತಕ್ಕೂ ಮುನ್ನ ಕೆಲವೊಬ್ಬರು ಹಂಚಿಕೊಂಡ ವಿಡಿಯೋಗಳು ಕಣ್ಣೀರ ಕಡಲಲ್ಲಿ ತೇಲಿಸ್ತಿವೆ. ಇವರಿಬ್ಬರೂ ಸಹ ವಿದೇಶಿ ಪ್ರವಾಸಿಗರು, ಭಾರತಕ್ಕೆ ಬಂದಿದ್ದ ಬ್ರಿಟಿಷ್ ಪ್ರಜೆಗಳು. ಅಹಮದಾಬಾದ್ನಿಂದ ಫ್ಲೈಟ್ ಹತ್ತೋದಕ್ಕೂ ಮೊದಲು ವಿಡಿಯೋವೊಂದನ್ನು ಹಂಚಿಕೊಂಡಿದ್ರು. ಭಾರತದಲ್ಲಿ ಇದು ನಮ್ಮ ಕೊನೆಯ ರಾತ್ರಿ. ಭಾರತದಲ್ಲಿ ನಾವು ತುಂಬಾ ಅನುಭವಗಳನ್ನು ಅನುಭವಿಸಿದ್ದೇವೆ. ಇದನ್ನೆಲ್ಲ ಒಟ್ಟುಗೂಡಿಸಿ ಒಂದು ವ್ಲಾಗ್ ಮಾಡಲಿದ್ದೇವೆ. ಗುಡ್ ಬೈ ಇಂಡಿಯಾ ಅಂತ ಹೇಳಿ ಹೊರಟವರು ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ. Just boarding. Goodbye, India. Goodbye. Thank you. 10-hour flight back to England. ಗಗನ ಸಖಿಯರ ಕನಸಿಗೆ ಕೊಳ್ಳಿ ಇಟ್ಟ ಭಗವಂತ. ಈ ಹೆಣ್ಣುಮಗಳನ್ನ ನೋಡ್ತಿದ್ರೆ ಯಾವ ಸಿನಿಮಾ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ಸುತ್ತೆ. ಅದೆಂಥ ಅಂದ, ಅದೆಂಥ ಚಂದ. ಗಗನ ಸಖಿ ಅನ್ನೋ ಪದಕ್ಕೆ ಹೇಳಿ ಮಾಡಿಸಿದಂತಿದ್ಲು. ಮಣಿಪುರದ ನಗಂಥೋಯ್ ಶರ್ಮಾಗೆ ತಾನೊಬ್ಬ ಗಗನ ಸಖಿ ಆಗಬೇಕು ಅನ್ನೋದು ಚಿಕ್ಕವಳಿದ್ದಾಗಿನಿಂದಲೂ ಇದ್ದ ಕನಸು. ತಾನು ಅಂದ್ಕೊಂಡಿದ್ದ ಕೆಲಸ ಸಿಕ್ಕಾಗ ತುಂಬಾನೇ ಖುಷಿಪಟ್ಟಿದ್ದಳು. ವಿಮಾನದಲ್ಲಿ ವಿಡಿಯೋ ಮಾಡಿಕೊಂಡು ಸ್ವರ್ಗವೇ ಕೈಗೆಟುಕಿದಂತೆ ಸಂಭ್ರಮ ಪಟ್ಟಿದ್ಲು. ಆದರೆ ಈ ಸಂಭ್ರಮ ಬಹಳ ಕಾಲ ಉಳಿಯಲೇ ಇಲ್ಲ. ತನ್ನ ಕನಸಿನ ಕೆಲಸವೇ ಈಕೆ ಪಾಲಿಗೆ ಯಮಗಂಡವಾಗಿದೆ. ಈಕೆಗೆ ಒಟ್ಟು 3 ಜನ ಸಹೋದರಿಯರು. ವಿಮಾನ ಹತ್ತೋದಕ್ಕೂ ಮೊದಲು ಸಹೋದರಿಗೆ ಮೆಸೇಜ್ ಮಾಡಿದ್ದ ನಗಂಥೋಯ್, ಇಂದು ಲಂಡನ್ಗೆ ಹೋಗ್ತಿದ್ದೇನೆ, ಜೂನ್ 15ರಂದು ವಾಪಸ್ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ದಳು. ಆದರೆ ವಿಮಾನ ಹಾರಿದ ಕೆಲವೇ ಕ್ಷಣಗಳಲ್ಲಿ ಸುಟ್ಟು ಕರಕಲಾಗಿದ್ದಾಳೆ. ಮಗಳು ಸಾವನ್ನಪ್ಪಿದ್ದಾಳೆ ಅನ್ನೋ ಸುದ್ದಿ ಗೊತ್ತಾಗ್ತಿದ್ದಂತೆ ಹೆತ್ತ ಕರಳು ತಾಯಿ ಫೋಟೋ ನೋಡುತ್ತಾ ಗೋಳಾಡಿದ್ದಾರೆ. ಈಕೆ 10 ಕನಸು ಕಟ್ಕೊಂಡಿದ್ದ ಹೆಣ್ಮಗಳು. ಇವಳನ್ನ ಪ್ಯಾಸೆಂಜರ್ ಫ್ರೆಂಡ್ಲಿ ಅಂತಾನೆ ಕರೀತಿದ್ರು. ಯಾಕೆಂದ್ರೆ ಫ್ಲೈಟ್ ಅಟೆಂಡೆಂಟ್ ಆಗಿದ್ದ ರೋಶ್ನಿ ರಾಜೇಂದ್ರ ಸೋಂಘರೆ ಪ್ರಯಾಣಿಕರ ಜೊತೆ ಅಷ್ಟೊಂದು ಆತ್ಮೀಯಳಾಗಿರ್ತಿದ್ದಳಂತೆ. ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದ ರೋಶ್ನಿ ಕನಸಿನ ಕೆಲಸದಲ್ಲೇ ಕೊನೆಯುಸಿರೆಳೆದಿದ್ದಾಳೆ. ಇನ್ನು ಈಕೆ ಕೂಡ ಗಗನ ಸಖಿಯೇ. ಹೆಸರು ಮೈಥಿಲಿ ಪಾಟೀಲ್. ನಿನ್ನೆ ಬೆಳಿಗ್ಗೆ 11:30 ಹೊತ್ತಿಗೆ ಅಪ್ಪನಿಗೆ ಕರೆ ಮಾಡಿದ್ದ ಮೈಥಿಲಿ ಲಂಡನ್ಗೆ ಹೋದ್ಮೇಲೆ ಕಾಲ್ ಮಾಡ್ತೀನಿ ಎಂದಿದ್ದಳಂತೆ. ಆದರೆ ಹೇಳದೆ ಕೇಳದೆ ಹೊರಟು ಹೋಗಿದ್ದಾಳೆ. ಟ್ರಾಫಿಕ್ ಜಾಮ್ನಿಂದ ಉಳಿತು ಪ್ರಾಣ. ಟ್ರಾಫಿಕ್ ಅಂದ್ರೆ ಸಾಕು ಜನ ಹಿಡಿಶಾಪ ಹಾಕ್ತಾರೆ. ನಾವು ಅಂದ್ಕೊಂಡ ಸಮಯಕ್ಕೆ ಹೋಗೋದಕ್ಕಾಗಲ್ಲ ಅಂತ ನಿತ್ಯ ಗೊಣಗ್ತಾರೆ. ಆದರೆ ಇದೇ ಟ್ರಾಫಿಕ್ ಜಾಮೇ ಈಕೆಯ ಪ್ರಾಣ ಉಳಿಸಿದೆ. ಭೂಮಿ ಚೌಹಾಣ್ ಗಂಡನನ್ನ ನೋಡೋದಕ್ಕೆ ಅಂತ ಲಂಡನ್ಗೆ ಹೊರಟಿದ್ರು. ಆದರೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದವರಿಗೆ ಏರ್ ಇಂಡಿಯಾ ಫ್ಲೈಟ್ ಸಿಕ್ಕಿರಲಿಲ್ಲ. ವಿಮಾನ ನಿಲ್ದಾಣಕ್ಕೆ ಬರ್ತಿದ್ದಂತೆ ಫ್ಲೈಟ್ ಟೇಕ್ ಆಫ್ ಆಗಿದೆ ಎಂದಿದ್ದಾರೆ. ಹೀಗಾಗಿ ನೊಂದುಕೊಂಡವರಿಗೆ ಕೆಲವೇ ನಿಮಿಷಗಳಲ್ಲಿ ಅಪಘಾತದ ಶಾಕಿಂಗ್ ನ್ಯೂಸ್ ಬಂದಿದೆ. ಹುಟ್ಟು ಅನ್ನೋದು ರಟ್ಟು, ಅದೇ ಸಾವು ಅನ್ನೋದು ಗುಟ್ಟು. ಹುಟ್ಟನ್ನ ಯಾರು ಬೇಕಾದರೂ ತಿಳಿಬಹುದು, ಆದರೆ ಸಾವನ್ನ ಭಗವಂತನೊಬ್ಬನೇ ಬಲ್ಲ. ಒಟ್ನಲ್ಲಿ 10 ಕನಸು ಹೊತ್ಕೊಂಡು ವಿಮಾನ ಹತ್ತಿದವರು ದುರಂತ ಅಂತ್ಯ ಕಂಡಿದ್ದು ಮಾತ್ರ ಘನಘೋರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.